ಒಂದು ಕಡೆ ಟ್ರಿಪ್ಪಿಗೆ ಹೊರಟಿದ್ದೀವಿ. ಗಾಡಿ ನಿಲ್ಲಿಸ್ದಲ್ಲೇ ಫ್ಲ್ಯಾಟ್ ಆಗಿತ್ತು ಟೈರು. ಗಾಳಿ ತುಂಬಿಸ್ತಾ ಇದ್ದೇನೆ. ಪುಟ್ಟ ಕಂಪ್ರೆಸರ್ ಇದೆ ನಮ್ಮದು. ಇದು ಪಂಚರ್ ಆಗಿಲ್ಲ ಆ್ಯಕ್ಚುಲಿ. ಯಾಕಂದರೆ ಮಧ್ಯಾಹ್ನ ಅಷ್ಟೇ ಚೆಕ್ ಮಾಡಿದ್ದೆ ನಾನು. ಮೋಸ್ಟ್ಲಿ ಆ ವಾಲ್ವ್ ಇದೆಯಲ್ಲ ಅಲ್ಲೇನೋ ಸ್ವಲ್ಪ ಪ್ರಾಬ್ಲಮ್ ಇದೆ. ಹೊಸ ವಾಲ್ವ್ ಹಾಕ್ಸಿ ಹೋಗ್ತೇನೆ ಈಗ ಹೋಗಬೇಕಾದ್ರೆ. ನೋಡೋಣ, ಬನ್ನಿ ಹೋಗೋರ ಬಾ. ಆಯಿತು, ಆಲ್ಮೋಸ್ಟ್ ಹೊರಡ್ತಾ ಇದ್ದೀವಿ. ಎಲ್ಲಿ ಹೋಗ್ತೀವಿ ವೀಡಿಯೋದಲ್ಲೇ ನೋಡ್ಕೊಳ್ಳಿ. ಒಂದು ಸ್ಪೆಷಲ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಆಮೇಲೆ ಅಲ್ಲಿಂದ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ. ಇದು ನಮ್ಮದೇ ಅಂತ ಕೆಲವ್ರು ಅಂದ್ಕೋತಿರ್ತಾರೆ. ನಮ್ಮದಲ್ಲ ಆಯಿತಾ, ಸರ್ನೇಮ್ ಮಾತ್ರ ನಮ್ಮದು. ಅದು ವಾಲ್ವಿನ ಪಿನ್ ಚೇಂಜ್ ಮಾಡೋಕ್ಕೆ ತಂದಿದ್ದೀನಿ. ಪಂಚರ್ ಇಲ್ಲ ಅನಿಸ್ತಾ ಇದೆ ನನಗೂ. ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ. ನಾವೀಗ ಒಂದು ಕಡೆ ಹೊರಟಿದ್ದೀವಿ. ಅವರು ವೆಯ್ಟ್ ಮಾಡ್ತಾ ಇರ್ತಾರೆ ನಮಗೆ. ಎಷ್ಟೊತ್ತಿಗೆ ರೀಚ್ ಆಗ್ತೀವೋ ಗೊತ್ತಿಲ್ಲ ಅಲ್ಲ ಸ್ನೇಹ. ಇದು ಹೋಗೋ ಟೈಮಲ್ಲೇ ಪಂಚರ್ ಆಯ್ತಾ? ಆಕ್ಚುಲಿ ಅದಕ್ಕಿಂತ ಮುಂಚೆ ಆಗಿತ್ತೇನೋ. ಪಂಚರ್ ಅಲ್ಲ ನೋಡೋಣ. ಗಾಳಿ ಹೋಗ್ತಾ ಇತ್ತು. ಅಲ್ಲ, ಒಂದು ನಿಮಿಷ ನೋಡಿ, ಅಲ್ಲಿ ಚೆಕ್ ಮಾಡ್ತಾರೆ ಅವರು. ಅದೇನಂದ್ರೆ ಸೋಪ್ ವಾಟರ್ ಹಾಕಿ ಚೆಕ್ ಮಾಡ್ತಾರೆ. ಎಲ್ಲರೂ ಗಾಳಿದು ಗುಳ್ಳೆ ಬರ್ತಾ ಇದೆ ಅಂದರೆ ಪಂಚರ್ ಆಗಿದೆ ಅಂತ ಅರ್ಥ. ನೋಡೋಣ. ನನಗೆ ಗೊತ್ತಿರೋ ಪ್ರಕಾರ ಪಂಚರ್ ಇಲ್ಲ. ಗಾಳಿ ಕಡಿಮೆ ಇತ್ತು. ಹಾಂ, ಗಾಳಿ ಅಂದರೆ ಫ್ಲ್ಯಾಟ್ ಆಗಿತ್ತು ಅದು. ನಾನು ಮತ್ತಲ್ಲಿ ನನ್ನ ಹತ್ರ ಸಣ್ಣ ಕಂಪ್ರೆಸರ್ ಉಂಟು, ಅದರಲ್ಲಿ ಸ್ವಲ್ಪ ಗಾಳಿ ಹಾಕಿ ಬಂದೆ ಅಷ್ಟೇ. ಅದು ಪಿನ್ನಿಂದ ಹೋಗ್ತಿತ್ತು, ವಾಲ್ವಿಂದ. ಅದು ಪಿನ್ ಸರಿ ಇಲ್ಲ. ಪಂಚರ್ ಇಲ್ಲ ಅಲ್ಲ? ಪಂಚರ್ ಇದ್ದಂಗೆ ಇಲ್ಲ. ಎಲ್ಲಾದರೂ ದೂರ ಪ್ರಯಾಣ ಮಾಡಬೇಕಾದ್ರೆ ಗಾಡಿಯಲ್ಲಿ ಹೋಗ್ತೀವಲ್ಲ, ಆವಾಗ ಇದೊಂದು ಟೆನ್ಷನ್ ಯಾವತ್ತು ಇದ್ದೇ ಇರುತ್ತೆ. ನಮ್ಮ ಹತ್ರ ಪುಟ್ಟ ಕಂಪ್ರೆಸರ್ ಇದೆ, ಸ್ಟೆಪ್ನಿ ಇದೆ, ಜಾಕ್ ಇದೆ. ಆದರೂ ಏನು ಗೊತ್ತಾ, ಸಿಟಿ ಮಧ್ಯದಲ್ಲಿ ಎಲ್ಲಾದರೂ ಹೋಗ್ಬೇಕಿದ್ರೆ ಪ್ರಾಬ್ಲಮ್ ಇಲ್ಲ. ಘಟ್ಟ ಸೈಡಲ್ಲಿ ಕಾಡಿನ ಮಧ್ಯೆ ಎಲ್ಲಾದರೂ ಹೋಗ್ಬೇಕಿದ್ರೆ ತುಂಬಾನೇ ಹೆದರಿಕೆ ಆಗುತ್ತೆ. ಅದು ರಾತ್ರಿ ಏನಾದ್ರು ಆಯಿತು ಅಂದರೆ ಒಂದು ಕಾಡು ಪ್ರಾಣಿಗಳ ಭಯ, ಇನ್ನೊಂದು ನಿರ್ಜನವಾದಂಥ ಪ್ರದೇಶ. ಆವಾಗೆಲ್ಲ ಈ ಥರ ಕೈ ಕೊಟ್ಟರೆ ಅದೊಂದು ಅದು ಫ್ಯಾಮಿಲಿ ಜೊತೆ ಟ್ರಾವೆಲ್ ಮಾಡ್ಬೇಕಾದ್ರೆ ಅದೊಂದು ಟೆನ್ಷನ್ ಇದ್ದೇ ಇರುತ್ತೆ. ಬ್ಯಾಚುಲರ್ಸ್ ಆದರೆ ಹೆಂಗೋ ಎಲ್ಲಿ ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು. ಆಯ್ತಾ, ಸಡನ್ ಏನಾದ್ರು ಆಯ್ತು ಅಂದ್ಕೊಳ್ಳಿ. ಬ್ಯಾಚುಲರ್ಸ್ಗೂ ಸೇಫ್ ಇಲ್ಲ ಅಂತಲ್ಲ, ಒಂದು ಅಪ್ಪರ್ ಹ್ಯಾಂಡ್ ಅಂದರೆ ಹೆಂಗೆ ಗೊತ್ತಾ, ಈಗ ಏನಾದ್ರು ಆಯ್ತು ಅಂದ್ಕೊಳ್ಳಿ, ಲಾಕ್ ಹಾಕ್ಕೊಂಡು ಗಾಡಿ ಒಳಗಡೆ ನಿದ್ರೆ ಮಾಡ್ಬೋದು. ಫ್ಯಾಮಿಲಿ ಇದ್ದಾಗ ಕಷ್ಟ ಆಗುತ್ತೆ. ಅಂದರೆ ಯಾರು ಎಲ್ಲಿಂದ ಏನಾಗುತ್ತೆ ಆ ಥರ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಆದರೂ ಟ್ರಾವೆಲ್ ಅನ್ನೋದು ನಮ್ಮ ಪ್ಯಾಷನ್, ಬಿಡೋಕ್ಕಾಗತ್ತೆ ಹೇಳಿ? ಇಲ್ಲ. ಇದೆಂತ ಟ್ರಾಫಿಕ್ ಮರ್ರೆ ಈ ಮಂಗಳೂರಲ್ಲಿ. ನಾವು ಮಂಗಳೂರಿಗೆ ಬಂದಿದ್ದೆವು ಬೆಂಗಳೂರಿಗೆ ಬಂದಿದ್ದೆವು ಅಂತಾನೆ ಕನ್ಫ್ಯೂಸ್ ಆಯ್ತು ನನಗೆ. ನನ್ಗೆ ಕನ್ಫ್ಯೂಷನ್ ಇಲ್ಲ, ನಾನು ಡ್ರೈವ್ ಮಾಡ್ತಿದ್ದೀನಲ್ಲ, ಇದು ಮಂಗಳೂರೇ. ಜನರಿಗೆ ಗೊತ್ತಾಯ್ತು ಈಗ ನಾವು ಮಂಗಳೂರಲ್ಲಿದ್ದೀವಿ ಅಂತ. ನಾನಾಗ ಸರ್ಪ್ರೈಸ್ ಅಂತ ಹೇಳಿದ್ದೆ, ನಾವು ಎಲ್ಲಿ ಹೋಗ್ತಿದ್ದೀವಿ ನೋಡಿ ಅಂತ. ಈಗ ಮಂಗಳೂರಾಗಿ ಇಲ್ಲಿಂದ ಮುಂದೆ ಹೋಗ್ಬೇಕು. ಇನ್ನೂ ತುಂಬ ಹೊತ್ತಿದೆ. ಈ ಟ್ರಾಫಿಕಲ್ಲಿ ಎಷ್ಟೊತ್ತಿರ್ತೀವೋ ಗೊತ್ತಿಲ್ಲ. ಸಾಧಾರಣ 1.5 ಗಂಟೆಯಿಂದ ಇದರಲ್ಲೇ ಇದ್ದೀವಿ. ಈಗ ಇದು ಬಿಡುವ ಲಕ್ಷಣ ಇಲ್ಲ. ಅಂದರೆ ಹಿಂಗೆ ಹೋಗ್ತಾ ಇದೆ. ನಾವು ನಡ್ಕೊಂಡು ಹೋದ್ರೆ ಬೇಗ ತಲುಪ್ತೀವಿ ಅನ್ಸುತ್ತೆ. ನನ್ಗೆ ಇಲ್ಲೆಲ್ಲಾದ್ರೂ ಇಳಿಸ್ಬಿಡು, ನಾವು ಹೋಗ್ತೇನೆ ನಡ್ಕೊಂಡು. ಹೌದಾ? ಹೌದು, ಹೋಗು. ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂದರೆ ಎಷ್ಟು ಫ್ರಸ್ಟ್ರೇಷನ್ ಆಯಿತು ಅಂದರೆ ರಾತ್ರಿಗೆ ಆ ಟ್ರಾಫಿಕ್ ಎಲ್ಲ, ಅಂದರೆ ಆ ಟ್ರಾಫಿಕ್ ಜಾಮ್ ಸಿಕ್ಕಾಪಟ್ಟೆ ಇತ್ತು ನಮಗೆ. ಅಂದರೆ ಮಂಗಳೂರು ನಂತೂರು ಜಂಕ್ಷನ್ ಇದೆ, ಅಲ್ಲಿಂದ ನಾವು ಹೊರಗೆ ಬಂದು ಅಲ್ಲಿ ಅಡ್ಯಾರ ತನಕ ಬರಬೇಕಾದ್ರೆ ಸಾಕಾಗೋಯ್ತು. ಅಲ್ಲೇ ಅಷ್ಟು ಟ್ರಾಫಿಕ್ ಜಾಮು. ಸಾಧಾರಣ ನಮಗೆ ಅದೇ 1.5-1.25 ಗಂಟೆ ಅಲ್ಲೇ ಹೋಯಿತು. ಆಮೇಲೆ ಅಲ್ಲಿಂದ ಮುಂದೆ ಬರಬೇಕಾದ್ರೂ ಹಾಗೆ ಈ ಕಲ್ಲಡ್ಕದ್ದು ಸೈಡ್ ಬರಬೇಕಾದ್ರೂ ರೋಡ್ ಎಲ್ಲ ಸಿಕ್ಕಾಪಟ್ಟೆ ಹಾಳಾಗಿದೆ. ಅಂದರೆ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಇಲ್ಲಿ ತಲುಪಬೇಕಾದ್ರೆ ಸಾಕಾಯಿತು. ಎಲ್ಲಿದ್ದೀವಿ ಅಂದರೆ ಇಲ್ಲಿ ನೋಡಿ, ಹಿಂದೆಗಡೆ ಒಂದು ಪುಟ್ಟ ರಸ್ತೆ ತೋರ್ತಾ ಇದೆ. ಬಟ್ ಆ ಕಡೆ ಈ ಕಡೆ ಬರೀ ಗ್ರೀನರಿ, ಒಂದು ಕಾಡು. ನಾನು ಹೇಳಲ್ಲ, ನೀವೇ ಗೆಸ್ ವರ್ಕ್ ಮಾಡಿ ಆಯಿತಾ. ಇಲ್ಲಿ ನೋಡಿ, ನಾನು ಇಷ್ಟು ತೋರಿಸ್ಬೋದು ನಿಮಗೆ.
ಈ ಮನೆಗಳನ್ನು ನೀವು ನೋಡಿರ್ತೀರ, ನಮ್ಮ ಚಾನಲಲ್ಲ ಬಟ್ ಬೇರೆ ಯಾರದ್ದು ಚಾನಲ್ ನೋಡಿರ್ತೀರ. ಭಯಂಕರ ಫೇಮಸ್ ಮನೆಗಳಿವೆಲ್ಲ. ಸೊ ನೀವೇ ಗೆಸ್ ಮಾಡಿ ನಾವು ಎಲ್ಲಿ ಇದ್ದೀವಿ ಅಂಥೇಳಿ. ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಗೆಸ್ಸಿಗೆ ತೆರೆ ಎಳಿತೇವೆ ಆಯಿತಾ. ಬಟ್ ಸದ್ಯಕ್ಕೆ ನೀವು ಗೆಸ್ ವರ್ಕ್ ಮಾಡಿ. ನಾನೀಗ ಅರ್ಲಿ ಮಾರ್ನಿಂಗ್ ಹಿಂಗೆ ಒಂದು ವಾಕ್ ಹೋಗೋಣ ಅಂಥೇಳಿ ಹೋಗಿದ್ದೆ. ಭಾಳ ಸಖತ್ತಾಗಿದೆ ಪ್ಲೇಸ್ ಇಲ್ಲಿದು. ಆಹಾ. ಸೊ ಆಮೇಲೆ ತೋರಿಸ್ತೀನಿ ಮುಖ, ಶಾಕ್ ಆಗುತ್ತೆ ನಿಮಗೆ. ಒಬ್ಬರು ನಿಮ್ಮೆಲ್ಲರ ಫೇವ್ರೇಟ್ ಯೂಟ್ಯೂಬರೇ ಆಯಿತಾ. ಸೊ ಅಂದರೆ ಅವ್ರ ಮನೆಗೆ ಬಂದಿದ್ದೀವಿ. ಇಲ್ಲಿಂದ ದೊಡ್ಡ ದೊಡ್ಡ ಪ್ಲ್ಯಾನ್ಸ್ ಇದೆ, ಎಲ್ಲೆಲ್ಲ ಹೋಗೋ ಪ್ಲ್ಯಾನ್ಸ್ ಇದೆ. ಅವರನ್ನು ಕರ್ಕೊಂಡೇ ಹೋಗ್ತಾ ಇದ್ದೀವಿ ನಮ್ಮ ಜೊತೆಗೆ ಈ ಸಲ. ಹಾಗಾಗಿ ಸ್ಟೇ ಟ್ಯೂನ್ಡು, ಒಳ್ಳೆ ವೀಲಾಗ್ಸ್ಗಳು ಬರುತ್ತೆ ನೆಕ್ಸ್ಟು. ಒಂದು ನಿಮಿಷ, ಎಲ್ಲಿದ್ದೀವಿ ಹೇಳು ಫಸ್ಟು? ಫಸ್ಟ್ ನಾವು ಪುತ್ತೂರಲ್ಲಿದ್ದೀವಿ. ಪುತ್ತೂರಲ್ಲ ಇದು, ಸಾರಿ, ಧನರಾಜ್ ಅವ್ರ ಮನೇಲಿದ್ದೀವಿ. ಗೊತ್ತಾಯ್ತಲ್ಲ, ಎಲ್ಲಿಗೆ ಇನ್ನೊಂದು ಕಾರಣ ಇಂತ ಗೊತ್ತಾಯ್ತು. ತೋರಿಸಿ 100K. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸರ್. ಇನ್ನೊಂದು ಬರ್ತದೆ ಇಂಥದ್ದು. ಈಗ ಇಲ್ಲಿ ಹಾಕಿದಾರಲ್ಲ, ಇದರ ಹತ್ರ ಇನ್ನೊಂದು ತೂಗು ಹಾಕುದು. ಈಗ ಅದ್ರ ನಂತರ ಮತ್ತೆ ಗೋಲ್ಡ್ ಬರ್ಲಿ, ಡೈಮಂಡ್ ಬರ್ಲಿ. ಎಸ್, ನಾವು ನೆಕ್ಸ್ಟ್ ಟೈಮ್ ಎಲ್ಲ ಬರ್ಬೇಕಿದ್ರೆ ಇವರಿಗೆ. ಹೌದು, 1 million. 1 million ಆಗ್ಬೇಕು. ನಿಮಗೂ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಸೂಪರ್ ಅಲ್ಲ? ನಿಮ್ಮ ಈ ಅನಿಸಿಕೆ ಹೇಳಿ ಧನರಾಜ್ ಅವರೇ. ಧನರಾಜ್ ಆಚಾರ್ ಲಾಕ್ಸ್ ಶುರು ಮಾಡಿ ಅಂತ ಹೇಳಿದ್ದು ನೀವೇ ಸಜೆಸ್ಟ್ ಮಾಡಿ. ಹೌದಲ್ಲ? ಲಾಕ್ಸ್ಗೆ ಒಂದು ಚಾನಲ್ ಇವತ್ತು ಇವರೇ ಬಂದಿದ್ದಾರೆ. ನಾವು ಬಂದಿದ್ದಕ್ಕೂ ಸಹ ಮತ್ತೆ ಒಳ್ಳೆ ರನ್ನಿಂಗ್ ಇತ್ತು. ಎಷ್ಟು 50K ಆಲ್ಮೋಸ್ಟ್ ನನ್ಗೆ ಇಚ್ಚಿಗಿಲಿಗಿಲಿ ಹೋಗೋ ಮುಂಚೆನೇ ಆಗಿತ್ತು. ಇಚ್ಚಿಗಿಲಿಗಿಲಿ ಆದ್ಮೇಲೆ ಸ್ವಲ್ಪ ವಿಡಿಯೋಸ್ ಡೌನ್ ಆಯ್ತು. ಇಲ್ಲ 2 ದಿನಕ್ಕೊಂದು ಆಗ್ತಾ ಇದ್ದೆ ಅಲ್ಲ, ಅವಾಗ ಒಳ್ಳೆ ರನ್ ಆಯ್ತು. ಆಮೇಲೆ ಸ್ವಲ್ಪ ಸ್ಲೋ ಡೌನ್ ಆಯ್ತು, ಪರವಾಗಿಲ್ಲ. ಈಗ 1 ವರ್ಷದೊಳಗಡೆ 100K ಆಯ್ತು. ನಮ್ಮನ್ನು ನಾವೇ ಹೊಗಳ್ಕೊಳ್ಬೇಕಲ್ಲ ಕೆಲವು ಸಲ. ಕಾಲಿಟ್ಟದ್ದು ನೋಡಿ ಅಂತ. ಥ್ಯಾಂಕ್ ಯು ಸರ್. ಎಸ್, ಕಂಗ್ರ್ಯಾಚುಲೇಷನ್ಸ್. ಇಲ್ಲ, ಇಲ್ಲಿಗೆ ಮುಗಿಯಲ್ಲ ಆಯ್ತಾ, ಸೆಲೆಬ್ರೇಷನ್ ಉಂಟು ಈಗ ನೆಕ್ಸ್ಟ್. ಅದು ಸೆಲೆಬ್ರೇಷನ್ ಇದು ಸಪ್ರೇಟ್ ವ್ಲಾಗ್ ಮಾಡ್ತೇವೆ ನಾವು. ನಿನ್ನೆ ಇವರ ಮನೆಗೆ ಬಂದು ರಾತ್ರಿ ಆಗಿದೆ ಆಯ್ತಾ. ರಾತ್ರಿ ಅಂದರೆ ಎಷ್ಟೊತ್ತು ಇವರಿಗೆ ನಾವು ಪ್ರಜ್ಞೆ ಅವ್ರ ಹತ್ರ ಕೇಳಬೇಕು. ಪ್ರಜ್ಞೆ ಅವರಿಗೆ 3 ಗಂಟೆಗೆ ಬರ್ತೇನೆ ಅಂತ ಹೇಳಿದ್ರು. 4 ಅಂದದ್ದು ನೀವು ನಿನ್ನೆ. ಇಲ್ಲಿಗೆ ರೀಚ್ ಆಗಿದ್ದು 3-4 ಗಂಟೆಗೆ ರೀಚ್ ಆಗ್ತೀವಿ ಅಂತ. ಇವ್ರು ಹೊರಟಿರೋದೇ ಅಲ್ಲಿಂದ 3-4 ಗಂಟೆಗೆ. ಅಲ್ಲ, 3:45 ಹೊರಟಾಯ್ತು. ನಾನೆಂತ ಅಂದ್ಕೊಂಡೆ ಅಂದರೆ ತಲುಪ್ಬೋದಲ್ಲ ಆರಾಮ್ಸೆ ಅಂತೇಳಿ. 4 ಗಂಟೆಗೆ ಅಂದರೆ ಹತ್ರನೇ ಇರುತ್ತೆ ಅಂತ ಅಂದ್ಕೊಂಡೆ. ಆಮೇಲೆ ಟ್ರಾಫಿಕ್ ಜಾಮ್ ನೋಡಿ ಇಲ್ಲಿ ಬರಬೇಕಾದ್ರೆ ಇವರು ಇದು ಮಾಡಿದ್ದೆಲ್ಲ ತಣ್ಣದೋಗಿದೆ. ಊಟಕ್ಕೆ ಮಾಡಿದಲ್ಲ ಆ ಲೆವೆಲಿಗೆ. ನಾನು ಈಗ ಬರ್ತಾರೆ ಅಂತ ವೆಯ್ಟ್ ಮಾಡಿದ್ದೇ ಬಂತು. ಇವ್ರು ಬರಲೇ ಇಲ್ಲ. ಮಧ್ಯಾಹ್ನ ಊಟ ಮಾಡದೆ ಬರ್ತೇನೆ ಅಂತ ಹೇಳಿದ್ರು. ಉಪವಾಸ ಬಿಟ್ಕೊಂಡಿದಾರ ಗೊತ್ತಿಲ್ಲ. ಬಂದ್ರಲ್ಲ ಸಾಕು. ಎಲ್ಲ ಇವರಿಂದ ಆಗಿದ್ದು. ನನ್ನಿಂದ ನಾನು ಹೇಳಿದ್ನ ಅಲ್ಲಿ ಬ್ಲಾಗ್ ಮಾಡ್ಲಿಕ್ಕೆ. ಅಲ್ಲ, ಟೈರ್ ಫ್ಲಾಟ್ ಮಾಡಿದ್ದಲ್ಲ ನಾನಾ? ನೀನು ಕೂತ್ ಕೂಡಲೇ ಟಪ್ಪ ಕೆಳಗೋಯ್ತು ಅದು. ಸರಿ, ಅದು ಇವತ್ತು ನಾನು ಇಲ್ಲೇ ಇರ್ತೇನೆ, ನೀವೆಲ್ಲ ಹೋಗಿ ಬನ್ನಿ, ಸುತ್ತಾಡಿ ಬನ್ನಿ. ಅದು ಎಲ್ಲ ಕ್ಲೂ ಕೊಡೋದು ಮಾರ್ರಿ ಜನ. ನಾನುಂಟಲ್ಲ ಫುಲ್ ಸೀಕ್ರೆಟ್ ಆಗಿ ಎಲ್ಲೇ ಹೋಗ್ತೇವೆ ಹೇಳೋದಿಲ್ಲ ಅಂತ ಹೇಳಿದ್ರೆ ನಾನು ಹೇಳಿಲ್ಲ, ನೀವೆಲ್ಲ ಹೋಗಿ ಬನ್ನಿ ಅಂತ ಹೇಳಿದೆ. ನಾನು ಇಲ್ಲೇ ಇರ್ತೇನೆ. ಆ ಮಾತಲ್ಲೇ ವಾರ್ನಿಂಗ್ ಇದೆ ಅಲ್ಲ? ಆತರ ಹೇಳ್ತಾಳೆ ಅಂದ್ರೆ ಅದು ಮೊದ್ಲೇ ಕೈ ಬೆರಳು ಬಂದಿರ್ತದೆ. ಅನುಭವದ ಮಾತು ಅಲ್ಲ? ಇಲ್ಲ ನೋಡಿ. ಎಸ್, ನಮ್ಮ ವ್ಲಾಗ್ ಅಲ್ಲಿ ಫಸ್ಟ್ ಟೈಮ್ ನೀವೀಗ ಗಂಡ ಹೆಂಡತಿ ಜಗಳ ಮಾಡೋದು ಹೇಗಂತ ನೋಡ್ತೀರಾ ನೋಡಿ. ಏನಿಲ್ಲ, ಅವಳು ಹೇಳ್ತಾಳೆ ಮತ್ತೆ ಒಪ್ಕೊಳ್ಳೋದಿಲ್ಲ. ಅದು ನಾನು ಒಪ್ಕೋತೇನೆ. ಕುತ್ಕೊಳ್ಳಿ ಅಲ್ಲಿ. ಬ್ಯಾಕ್ಗ್ರೌಂಡ್ ನೋಡಿ, ಬ್ಯಾಕ್ಗ್ರೌಂಡ್ ಅಲ್ಲಿ ಎಷ್ಟು ಜೋರ್ ಮಾಡ್ತಾರೆ ಅಂತ ಹೆಂಡತಿಗೆ. ನಾನು ಇನ್ನೊಂದ್ಸಲ ಹೇಳ್ತೇನೆ, ಪ್ರಜ್ಞಾ ತುಂಬಾ ಪಾಪ. ನನಗೆ ಇಷ್ಟು ಕ್ಯಾಮರಾ ವರ್ಕ್ ಕೊಡಬೇಡಿ ಮಾರ್ರೆ. ಎಂತ ಪಾಪ ಅಲ್ಲಿ ತಿರ್ಗ್ಸು. ಎಷ್ಟು ಆವಾಜ್ ಆಗ್ತದೆ ನೋಡಿ, ಯಾವ ತರ ಆವಾಜ್ ಆಗ್ತದೆ. ನನಗೆ ಸಿಟ್ಟು ಕೋಪ ಅಂದ್ರೆ ಬಿಲ್ಕುಲ್ ಆಗೋದಿಲ್ಲ. ಅದು ಜಾಸ್ತಿ. ಬರೋದಿಲ್ವಾ? ನಿಮ್ಗೆ ಬರೋದಿಲ್ವಾ? ಯಾರಿಗೆ ಗೊತ್ತು? ಮೈಕ್ ಆಫ್ ಮಾಡಿ ಅಲ್ಲ, ಇದೆಂತ ಟಿವಿ ತರ ಬಂದು ಇದು ಮಾಡ್ತಿದ್ದೀರಿ. ನನಗೆ ಯಾರಿಗೆ ತೋರಿಸ್ಬೇಕಂತ ಗೊತ್ತಾಗ್ತಾ ಇಲ್ಲ ಕ್ಯಾಮ್ರಾದಲ್ಲಿ. ಅಲ್ಲೂ ಮಾತಾಡ್ತಾ ಇದ್ದಾರೆ, ಇಲ್ಲೂ ಮಾತಾಡ್ತಾ ಇದ್ದಾರೆ. ಧನರಾಜ್ರೆ, ನಿಮ್ದು ಇನ್ಸ್ಟಾ 360 ಕೊಡಿ, ನಾನು ಇಲ್ಲಿ ಆನ್ ಮಾಡಿ ಇಟ್ಟು ಹೋಗ್ತೇನೆ. ಯಾರು ಮಾತಾಡ್ತಾರೋ ಅವರದ್ದು ಫುಟೇಜ್ ತೆಗೆಯುವುದಲ್ಲ, ಅದು ಬೆಸ್ಟ್ ಎಲ್ಲ ಕಡೆ ತಿರುಗಾಡೋದಕ್ಕಿಂತ. ಹ್ಯಾಪಿ ಬರ್ಡೇ ಯಾರದ್ದು? ಅದು ಎಲ್ಲಿ ಮನೆ ಜಾಸ್ತಿ ಅಲ್ಲ, ಎಲ್ಲರದ್ದು ಬರ್ತಡೆ ಇಲ್ಲೇ. ಓ, ಆದ್ರೆ ಇದೆಲ್ಲ ಹೀಗೆ ಆಗಿದೆ. ಈಗ ಬರ್ತಡೆ ಎಲ್ಲ ಅಲ್ಲೇ ಆಡೋದು. ನೀನು ಸ್ನಾನಕ್ಕೆ ಹೋಗ್ಬೇಕೀಗ. ಹೋಗುವ. ನಾವು ಹುಲಿ ಕಣಮ್ಮ, ಹುಲಿ ಸ್ನಾನವೇ ಮಾಡೋದಿಲ್ಲ ಗೊತ್ತಾ ನಿಂಗೆ.
ಆದರೂ ಕ್ಲೀನ್ ಇರ್ತದೆ. ಅದೇ ಹುಲಿನೇ ನೀರಾನೆ ಹೇಳ್ಕೊಡ್ಬೇಕು. ನೀರಲ್ಲೇ ಇರ್ತದೆ ಇಡೀ ದಿನ, ಆದ್ರೂ ಉಂಟಲ್ಲ. ನೀನ್ ನೋಡ್ಲಿಕ್ಕೆ ಹೋಗಿದ್ಯಾ? ಹಾ. ಹುಲಿನ ನೋಡ್ಲಿಕ್ಕೆ ಹೋಗಿದ್ಯಾ? ನಾನು ಹೇಳಿ ಪ್ರತಿ ಸತಿ ಹೇಳೋದಾಯ್ತಾ, ಕರ್ನಾಟಕದಲ್ಲಿ 406ಗಿಂತ ಜಾಸ್ತಿ ಹುಲಿ ಇದೆ ಅಂತೆ, ಒಂದು ನಾನೇ ಅದರಲ್ಲಿ. ಅದು ಸ್ವಲ್ಪ ದಪ್ಪ ಇರೋ ಹುಲಿ ಇದು. ಇನ್ನೊಂದು ಇಲ್ಲಿ ಕೂತಿದ್ದಾರೆ ನೋಡಿ, ಹುಲಿ. ಮತ್ತೆ ನಾವೆಲ್ಲ ಹುಲಿಯೇ. ಇದಕ್ಕೊಂದು ಟೈಗರ್ ಇದೆ. ನಿನ್ನೆ ರಾತ್ರಿ ಬರುವುದು ಲೇಟ್ ಆದ ಕಾರಣ ವೆಲ್ಕಮ್ ಡ್ರಿಂಕ್ ಅನ್ನ ಮಾರ್ನಿಂಗ್ ಕುಡಿತಾ ಇದ್ದೇವೆ. ನಕ್ಷತ್ರ ಅಮ್ಮನಿಗೆ ನಕ್ಷತ್ರ ಹಾಯ್ ಮಾಡ ಎಲ್ರಿಗೂ. ಹಾಯ್ ಮಾಡಿ, ಹಾಯ್ ಮಾಡು. ಹಾಯ್ ಹಾಯ್ ಮಾಡಿ, ಕುಡಿತೇನೆ. ಹಾಯ್ ಮಾಡಿ. ವೆಲ್ಕಮ್ ಡ್ರಿಂಕ್ಸ್ ಹಾ ನಿಮಗೆ. ಅದೇ ಅದೇ. ಅವ್ರಂದ್ರು ಸ್ವಲ್ಪ ಲೇಟ್ ಆಯ್ತು, ಆದ್ರೂ ಅಡ್ಡಿಲ್ಲ. ಇದು ಮಾರ್ನಿಂಗ್ ಡ್ರಿಂಕ್ಸ್. ಮಾರ್ನಿಂಗ್ ಡ್ರಿಂಕ್ ಅಲ್ಲ. ಬ್ರೇಕ್ಫಾಸ್ಟಿಗೆ ಎಂತ ಸ್ಪೆಷಲ್? ವಾವ್, ಇವತ್ತು ವೆಜ್ ಬಿರಿಯಾನಿ, ಆಮೇಲೆ ಪಲಾವ್. ಬಾಯಲ್ಲಿ ಬರುವುದೇ ಬಿರಿಯಾನಿ. ವೆಜ್ ಬಿರಿಯಾನಿ ಇರುದಿಲ್ಲವಾ? ಇರ್ತದೆ ಮತ್ತೆ? ಆಕ್ಚುಲಿ ವೆಜ್ ಬಿರಿಯಾನಿ ಅಂತಿಲ್ಲ, ಆದ್ರೂ ಮಾಡಿದ್ದಾರೆ ಜನ. ಅಲ್ಲ, ಅವಳ ಹತ್ರ ಹೇಗಾದ್ರೂ ಮಾಡಿ ಮಾತಾಡ್ಸ್ಬೇಕಾಯ್ತಾ? ಅವಳು ಚಾರ್ಜ್ ಆಗ್ಲಿ, ಇನ್ನು ಚಾರ್ಜ್ ಆಗ್ಲಿಲ್ಲ. ಅವಳು ಚಾರ್ಜ್ ಆಗ್ಬೇಕಷ್ಟೆ. ಎಸ್, ನಾವು ಈಗ ಇಲ್ಲಿಂದ ಹೊರಡಬೇಕು. ಎಲ್ಲಿಗೆ ಹೊರಡ್ತೀವಿ ಅದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ಕೊಳ್ಳಿ. ಅಂತೂ ಗ್ರ್ಯಾಂಡ್ ಸೆಲೆಬ್ರೇಷನ್ ಜೊತೆಗೆ ಒಂದು ಇದು ಇದೆ, ಈಗ ಟ್ರಾವೆಲ್ ಮಾಡಬೇಕು. ನೋಡೋಣ, ಮಜಾ ಇದೆ ಮಾತ್ರ. ನಾವು ಧನ್ರಾಜ್ ಅವರ ಫ್ಯಾಮಿಲಿ, ಆಮೇಲೆ ಅಲ್ಲಿ ಹೋದ ನಂತರ ಇನ್ನೊಂದು ಫ್ಯಾಮಿಲಿ ಸಿಗುತ್ತೆ ನಮಗೆ. ಹಾಗಾಗಿ 3 ಜನ ಸೇರಿ ಎಲ್ಲ ಹುಡಿ ಮಾಡುವ ಸ್ನೇಹ ಅಲ್ವಾ? ಎಸ್, ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಅನ್ಸಿಕ್ಕೆ ನನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ನಾವು ಸಿಗ್ತೀವಿ ನೆಕ್ಸ್ಟ್ ವೀಡಿಯೋದ. ಅಲ್ಲಿಗೆ ಟೇಕ್ ಕೇರ್, ಬಾಯ್. ಬಾಯ್.